ಏನು ಒಂದು ಹುಬ್ಬಳ್ಳಿಯ ಒಂದು ಗಾಳಿ ದುರ್ಗಮ್ಮ ದೇವಸ್ಥಾನ ಇದೆ ಹೊಸೂರು ಭಾಗದಲ್ಲಿ ಅತ್ಯಂತ ಭವ್ಯವಾಗಿ ಒಂದು ಅದ್ದೂರಿಯಾಗಿ ಇಲ್ಲಿ ಮತ್ತೊಮ್ಮೆ ಪೂಜೆ ಪುನಸ್ಕಾರ ಆಷಾಢ ಮಾಸದ ಪ್ರಯುಕ್ತವಾಗಿ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಲ್ಲಿ ಭಕ್ತ ಸಾಗರ ಹರಿದು ಬಂದಿದೆ. ಬನ್ನಿ ನಮ್ಮ ಜೊತೆಗೆ ಮಾತನಾಡಲು ಇಲ್ಲಿ ದೇವಸ್ಥಾನದ ಆಯೋಜಕರು ಕೂಡ ಇದ್ದಾರೆ. ಸರ್, ಮೊದಲನೇದಾಗಿ ಸಾಕಷ್ಟು ಭಕ್ತಾದಿಗಳು ಮತ್ತೆ ದೊಡ್ಡಾಯಿಸಿದ್ದಾರೆ. ಪ್ರತಿ ವರ್ಷದಿಂದ ಮತ್ತೆ ಅದ್ದೂರಿಯಾಗಿ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ. ಏನು ಹೇಳ್ತಾರೆ ಸರ್? ಮೊದಲನೇದಾಗಿ ಜೈ ಸಿದ್ಧಾರೂಢ ಸ್ವಾಮಿ ನಮಸ್ಕರಿಸಿ, ಅದೇ ರೀತಿ ಜೈ ಶ್ರೀ ಗಾಳಿಗುಂಟೆ ಮಾತಾಕಿ ಜಯವಾಗಲಿ. ಈ ಒಂದು ನಮ್ಮ ಹಿರಿಯರ ಒಂದು ಶ್ರೀ ಗ್ರಾಮ ದೇವತೆ ಶ್ರೀ ಗಾಳಿದುರ್ಗಮ್ಮ ತಾಯಿಯನ್ನು ಒಂದು ಅದ್ದೂರಿಯಾಗಿ ಸೇವೆಯನ್ನು ಮಾಡುವಂಥದ್ದು. ಈ ಒಂದು ಅದ್ದೂರಿಯಾಗಿ ಸೇವೆಯಲ್ಲಿ ಇವತ್ತು ನೋಡ್ತಿದ್ದೀರಿ, ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಇವತ್ತು ದರ್ಶನಕ್ಕೆ ಬರ್ತಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಕಡೆಯಿಂದ ಈ ಒಂದು ಅದ್ದೂರಿಯಾಗಿ ಜಾತ್ರೆಯನ್ನು ಭಂಡಾರ ಜಾತ್ರೆ ಅಂತೇಳಿ ಮಾಡ್ತಿದ್ದೀವಿ. ಈ ಒಂದು ಅಧ್ಯಕ್ಷತೆನ ಸಂತೋಷ್ ಹಿರೇಕೆರೂರ ಅವ್ರ ನೇತೃತ್ವದಾಗ, ಉಪಾಧ್ಯಕ್ಷರು ಶಿವಣ್ಣವಾಯಿ ಹಿರೇಕೆರೂರ ಹಾಗೂ ಎಲ್ಲ ಕಮಿಟಿ ಎಲ್ಲ ಗುರು ಹಿರಿಯರು ಹಾಗೂ ಯುವಕ ಮಂಡಳ ಎಲ್ಲ ವತಿಯಿಂದ ಇವತ್ತು ಅದ್ದೂರಿಯಾಗಿ ಭಂಡಾರ ಜಾತ್ರೆಯನ್ನ ಮಾಡಿದ್ವಿ. ಮಲ್ಲಕ್ಕ ಪ್ರಸ್ತಾವ ಸಮಿತಿ ಇಲ್ಲೇ ಏನಿಲ್ಲ ಅಂದ್ರೂ ಒಂದು 40,000ಕ್ಕಿಂತ ಹೆಚ್ಚು ಜನ ಭಕ್ತರ ದರ್ಶನಕ್ಕೆ ಬರ್ತಿದ್ದಾರೆ. ಮತ್ತೆ ಪ್ರಸಾದಕ್ಕಂತರೂ ಒಂದು 60,000 ಮಂದಿ ಮೇಲೇನೆ ಆಗ್ಬೋದು. ಯಾಕಂತಂದ್ರೆ ನಮ್ಮ ನಿರೀಕ್ಷೆ ಆ ಥರ ಇದೆ. ಹೋದ್ ಬಾರಿ 40 ಕ್ವಿಂಟಲ್ ಅಕ್ಕಿಯನ್ನು ಹಾಕಿದ್ವಿ, ನಾವು 42 ಕ್ವಿಂಟಲ್ ಹಾಕೋಣ ಅಂತ ವಿಚಾರ ಮಾಡಿದ್ವಿ. ಈ ಜನ ಸಾಗರ ನೋಡ್ತಿದ್ರೆ ಇನ್ನು ಹೆಚ್ಚಿನ ರೀತಿಯ ಜನ ಬರ್ತಾರ ಅನ್ನುವಂಥದ್ದು ಆ ನಿರೀಕ್ಷೆ ಇಟ್ಕೊಂಡು 60 ಕ್ವಿಂಟಲ್ ಅಕ್ಕಿಯನ್ನು ಹಾಕಿ ಮತ್ತೆ ಎಲ್ಲರಿಗೂ ನೋಡ್ತಿರ್ಲ ಕಂಡೆ ಪೂಜದ ಬ್ಯಾಟಿ ಪದ್ಧತಿ ಹೆಂಗೆ ಉತ್ತರ ಕರ್ನಾಟಕದಾಗ ಎಲ್ಲೂ ನಡೆಯಂಗಿಲ್ಲ. ಅದು ನಮ್ಮ ಹುಬ್ಬಳ್ಳಿಯ ಪ್ರಸಿದ್ಧಿಯ ಗ್ರಾಮ ದೇವತೆ ಶ್ರೀ ಗಾಳಿದುರ್ಗಮ್ಮ ತಾಯಿ ನಮ್ಮ ಹೊಸೂರಿನಲ್ಲಿ ನೆಲೆಸಿದ್ದಾಳ. ಈ ಒಂದು ಸೇವೆಯನ್ನು ಮಾಡಕ್ಕೆ ನಮ್ಮ ಪೂರ್ವಜರ ಕಾರಣ ಆ ತಾಯಿ ಅನುಗ್ರಹ ನಮ್ಮಲ್ಲಿ ಎಲ್ಲರಲ್ಲಿ ಇದೆ ಅನ್ನುವಂಥದಕ್ಕೆ ಇದೊಂದು ದೊಡ್ಡ ಸಾಕ್ಷಿಯಾಗಿದೆ. ಇವತ್ತಿನ ರಾಜಕಾರಣಿಗಳು ಸಂತೋಷ್ ಲಾಡ್ ಸರ್ ಬರ್ತೀನಂತ ಅನ್ನುವಂಥದ್ದು ಇತ್ತು. ಯಾಕಂದ್ರೆ ಅವ್ರು ಮಂತ್ರಿ ಸ್ಥಾನ ತಗೊಂಡಾಗ ಹುಬ್ಬಳ್ಳಿಗೆ ಬಂದ್ರೆ ಗ್ರಾಮ ದೇವತೆಗೆ ಪ್ರತಿ ವರ್ಷ ದರ್ಶನ ಮಾಡುವಂಥದ್ದು ಇತ್ತು. ಅವ್ರ ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಮತ್ತೆ ಬೇರೆ ಬೇರೆ ರಾಜಕಾರಣಿಗಳು ಪಕ್ಷ ಅನ್ನುವಂಥದ್ದಿಲ್ಲ, ಪಕ್ಷಾತೀತವಾಗಿ ಎಲ್ಲರೂ ಬರುವಂಥದ್ದು ಇದೆ. ಆಗಲೇ ಬಂದು ಹೋಗಿದ್ದಾರೆ. ಇಂದಿನ ಶಾಸಕರ ಮಹೇಶ್ ಟೈನ್ಕಣ್ಣನವರು ಅವರು ಕೂಡ ಬಂದು ದರ್ಶನ ಮಾಡಿ ಹೋಗಿದ್ದಾರೆ. ಮತ್ತು ಬರುವಂತರ ಜಗದೀಶ್ ಶೆಟ್ಟರ್ ಸಾಹೇಬ್ರಾಗಿರ್ಬೋದು, ಬರುವಂತರ ಅನೇಕ ರಾಜಕೀಯ ವ್ಯಕ್ತಿಗಳು ಬರುವಂತರಿದ್ದಾರೆ. ಬೆಳಿಗ್ಗೆ ಏನು ಪ್ರತಿ ವರ್ಷದ ಒಂದು ವಿಶೇಷ ಒಂದು ಅಭಿಷೇಕ ನಡೀತೈತಿ ಬೆಳಗಿನ ಜಾವದಲ್ಲಿ ಬ್ರಾಹ್ಮಣ ಮುಹೂರ್ತದಲ್ಲಿ. ಅದೇ ರೀತಿ ಮಹಾಮಂಗಳಾರತಿಯನ್ನು ನಡೆಯುವಂಥದ್ದು. ಸಹಭಕ್ತರೊಂದಿಗೆ ಅಲಂಕಾರನ ಅದ್ಭುತವಾಗಿ ಮಾಡಿರ್ತಾರೆ, ನೋಡ್ತಿದ್ರಲ್ಲ. ಈ ಅಲಂಕಾರದೊಂದಿಗೆ ಮಹಾಮಂಗಳಾರತಿ ನಡೀತೈತಿ. ಮತ್ತೆ ಭಕ್ತರ ಏನು ಬೇಡಿಕೆಯನ್ನ ಉಡಿಯನ್ನು ತುಂಬುವಂಥದ್ದು ಇರ್ತೈತಿ, ಆ ದೇವಿಗೆ ಉಡಿಯುವಂತ ತುಂಬುವಂಥದ್ದು ಕಾರ್ಯಕ್ರಮನ ನಡೀತಿದೆ. ಅದಾದ್ಮೇಲೆ ಏನು ಪಲ್ಲಕ್ಕಿ ಉತ್ಸವ ಕುಂಭ ಒಂದಿಗೆ ಅಕ್ಕ ತಂಗಿ ಅಂದ್ರೆ ಶ್ರೀವೀರಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ಗ್ರಾಮ ದೇವತೆಗೆ ಶ್ರೀ ಗಾಳಿದುರ್ಗಮ್ಮ ಮಠನು ಡೊಳ್ಳು ಕುಣಿತ ಸಮೇತ ಭಂಡಾರ ಜಾತ್ರೆಯನ್ನು ಮಾಡ್ಕೊಂಡು ಅದ್ದೂರಿಯಾಗಿ ನಾವೆಲ್ಲ ಆಗಮಿಸಿದ್ವಿ. ಸಾಯಂಕಾಲ ಏನು ಒಂದು ಸೂಚನೆ ಮೂಲಕ ಪಟಾಕ್ಷಿ ಹಾರುವಂತ ಮೂಲಕ ಎಲ್ಲರಿಗೂ ಊಟದ ಸಿದ್ಧತೆ ಇರ್ತೈತಿ. ಎಲ್ಲರಿಗೂ ಪ್ರಸಾದ ನೀಡುವಂಥದ್ದು 8 ಎಲ್ಲರಿಗೂ ಭಕ್ತರಿಗೆ ಪ್ರಸಾದ ಕೊಡುವಂಥದ್ದು ನಾವು ಮಾಡ್ತೀವಿ. ಉಳಿದರೆಲ್ಲ ವೀಕ್ಷಕರೇ, ಉಡಿ ತುಂಬ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಸುಮಂಗಲ್ಯದ ಒಂದು ಕುಂಭಮೇಳ ಆಗಿರ್ಬೋದು, ಸಾಕಷ್ಟು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ಭವ್ಯವಾಗಿ ನಡೀತಾ ಇದೆ. ಸಾಕಷ್ಟು ಭಕ್ತಾದಿಗಳು ಕೂಡ ಹಾಗೂ ರಾಜಕಾರಣಿಗಳು ಸಹ ಇಲ್ಲಿ ಬಂದಿದ್ದಾರೆ. ಈ ದೇವಿಯ ಒಂದು ಶಕ್ತಿ ಹಾಗೂ ಭಕ್ತಿಯ ಒಂದು ಸಂಕೇತ ಅಂತಲೂ ಹೇಳಬಹುದು. ಹುಬ್ಬಳ್ಳಿ ಧ್ವನಿ ಜೊತೆಗೆ ಲೋಹಿತ್ ಬಸವ, ಹುಬ್ಬಳ್ಳಿ. Yeah.